ವೀಕ್ಷಕರೇ, ನಾವು ಅಸಲಿ ವಿಷಯ ತಿಳಿಯೋದಕ್ಕೂ ಮೊದಲು ಈ ಮುದುಕಪ್ಪನನ್ನು ಒಮ್ಮೆ ನೋಡಿಬಿಡಿ. ಮಾತನಾಡಲು ಆಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರಲ್ಲ, ಇವರ ನೋವು ಏನು ಅಂತೀರಾ? ಪಾಪ ರೂಪಾಯಿ ವ್ಯಾಪಾರ ಮಾಡಿ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟಿದ್ದ 10,000 ರೂಪಾಯಿ ಕಿರಾತಕನೊಬ್ಬ ಎಗರಿಸಿದ್ದಾನೆ. ಅದು ಮಠ ಮಧ್ಯಾಹ್ನ ಅಂಗಡಿಗೆ ಶಾಂಪೂ ಕೇಳಿಕೊಂಡು ಬಂದ ಆಗಂತುಕನೊಬ್ಬ ಈ ಚಿಲ್ಲರೆ ಅಂಗಡಿಯಲ್ಲಿ 10,000 ಎಗರಿಸಿದ್ದಾನೆಂದರೆ ಅವನ ಕರಾಮತ್ತು ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ನೋಡಲೇಬೇಕು. ಹೀಗೆ ಕೆಂಪು ಟೀ ಶರ್ಟ್ ಹಾಕಿಕೊಂಡು ತಲೆ ಮೇಲೆ ಒಂದು ಟೋಪಿ ಹಾಕಿಕೊಂಡು ಪ್ರಪಂಚವೇ ಪ್ರಳಯ ಆದಂತೆ ಜೋರಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನಲ್ಲ, ಇವನೇ ಅಸಲಿ ಕಳ್ಳ. ಇವನು ಇಂದು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಚಿಕ್ಕಬಳ್ಳಾಪುರದ ವಾಪಸಂದದಲ್ಲಿರೋ ಪ್ರಶಾಂತಿ ಬಾಲಮಂದಿರದ ಸಮೀಪದಲ್ಲೇ ಇರೋ ಅಂಗಡಿಯೊಂದಕ್ಕೆ ಬಂದಿದ್ದಾನೆ. ಇವನ ಟೈಮ್ ಸರಿ ಇತ್ತೋ ಇಲ್ವೋ, ಪಾಪ ಅಂಗಡಿಯವರ ಟೈಮ್ ಸರಿ ಇರಲಿಲ್ವೋ ಗೊತ್ತಿಲ್ಲ. ಈ ಕಳ್ಳ ಬರೋ ವೇಳೆಗೆ ಅಂಗಡಿಯಲ್ಲಿ ಬಾಲಕನೊಬ್ಬ ಕೂತಿದ್ದಾನೆ. ಬಂದವನು ಶಾಂಪೂ ನೀಡುವಂತೆ ಕೇಳಿದ್ದಾನಂತೆ. ಹಾಗೆ ಕೇಳಿದವನು ಹೊರಗೆ ನಿಂತಿರೋದು ಬಿಟ್ಟು ನೇರವಾಗಿ ಅಂಗಡಿಯೊಳಗೆ ನುಗ್ಗಿದ್ದಾನೆ. ಕಾಣ್ತಾ ಇದೆಯಲ್ಲ, ಯಾರೋ ಪರಿಚಿತನಂತೆ ಅಂಗಡಿಯೊಳಗೆ ನುಗ್ಗುತ್ತಿರೋ ಆ ಆಗುಂತಕನ ಆಟ. ಹೀಗೆ ಒಳಗೆ ಹೋದವನು ಸುಮಾರು ಸಮಯ ಅಂಗಡಿಯಲ್ಲಿಯೇ ಇದ್ದಾನೆ. ಹಾಗೆ ಅಂಗಡಿಯಲ್ಲಿದ್ದ ಸಮಯದಲ್ಲಿ ಏನು ಮಾಡಿದೆ ಎಂಬುದು ಗೊತ್ತಿಲ್ಲ. ಯಾಕೆಂದರೆ ಸಿಸಿ ಕ್ಯಾಮೆರಾ ಇರೋದು ಅಂಗಡಿಯ ಎದುರು ಮನೆಯಲ್ಲಿ. ಹಾಗಾಗಿ ಅಂಗಡಿಯೊಳಗೆ ಹೋದ ಆಗಂತುಕ ಮತ್ತೆ ಹೊರ ಬಂದ ನಂತರ ವೇಗದಲ್ಲಿಯೇ ನಡೆದುಕೊಂಡು ಹೊರಟು ಹೋಗಿದ್ದಾನೆ. ಅಂಗಡಿಯಲ್ಲಿದ್ದ ಬಾಲಕನಿಗೆ ಕಿಂಚಿತ್ತು ಸಂಶಯ ಬಾರದ ರೀತಿಯಲ್ಲಿ ಬಂದಷ್ಟೇ ವೇಗದಲ್ಲಿ ಮಾಯವಾದ ಈ ರೆಡ್ ಟೀ ಶರ್ಟ್ ಹಾಕಿರೋ ಟೋಪಿವಾಲ ಹೋದ ಸುಮಾರು ಸಮಯಕ್ಕೆ ಅಂಗಡಿ ಮಾಲೀಕರಾದ ಚಂದ್ರಕಲಾ ಅಂಗಡಿಯೊಳಗೆ ಬಂದಿದ್ದಾಳೆ. ಹಾಗೆ ಬಂದ ಚಂದ್ರಕಲಾ ಅಂಗಡಿಯ ಗಲ್ಲಾಪೆಟ್ಟಿಗೆ ತೆಗೆದಿರೋದು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಗಲ್ಲಾಪೆಟ್ಟಿಗೆಯಲ್ಲಿ ಹಣ ಇದೆಯೋ ಇಲ್ಲವೋ ಅಂತ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಪರಿಶೀಲನೆ ಮಾಡಿದಾಗಲೇ ಅಸಲಿ ವಿಷಯ ಗೊತ್ತಾಗಿದೆ. ಗಲ್ಲಾಪೆಟ್ಟಿಗೆಯಲ್ಲಿ ಇದ್ದ 10,500 ರೂಪಾಯಿ ಮಾಯವಾಗಿದೆ ಅಂತೆ. ಗಲ್ಲಾಪೆಟ್ಟಿಗೆಯಲ್ಲಿ ಹಣ ಇಲ್ಲ ಅನ್ನೋದು ತಿಳಿಯುತ್ತಿದ್ದಂತೆ ಅಂಗಡಿಯಲ್ಲಿದ್ದ ಬಾಲಕನನ್ನು ಪ್ರಶ್ನೆ ಮಾಡಿದ್ದಾರೆ ಚಂದ್ರಕಲಾ. ಪಾಪ ಆ ಹುಡುಗನಿಗೂ ಏನು ಗೊತ್ತಿಲ್ಲ. ಆಗಲೇ ಸಂಶಯ ಬಂದು ಎದುರು ಮನೆಯ CCTV ಪರಿಶೀಲನೆ ಮಾಡಿದಾಗ ಅಸಲಿ ವಿಷಯ ಗೊತ್ತಾಗಿದೆ. ಏನಾಯ್ತು ಅಂತ ಅಂಗಡಿ ಮಾಲೀಕರ ಮಾತಲ್ಲೇ ಕೇಳಿ. ಆ ಕಡೆಯಿಂದ ಅದು ಯಾರೋ ಹುಡುಗ ಬಂದ ಟೋಪಿ ಹಾಕೊಂಡು ಬಂದು ಅಂಗಡಿಯಲ್ಲಿ ಅದು ಇದು ಕೇಳ್ದ. ಇವ್ರು ಯಾರು ಇರ್ಲಿಲ್ಲ ಅಂಗಡಿ ಮಾಲೀಕವರು. ಈ ಹುಡುಗ ಇದ್ಕೊಂಡು ಏನ್ ಬೇಕು ನಿನ್ಗೆ ಅಂದ್ರೆ ಶಾಂಪೂ ಮ್ಯಾಕಿಟ್ ಅದು ಇದು ಅಂತ ಕೇಳ್ದ. ಅಂಗಡಿಗೆ ಹೋಗ್ಬಿಟ್ಟು 10,500 ಎತ್ಕೊಂಡು ಹೋಗಿದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲ. ನಮ್ಗೆ ಆದಂಗೆ ಇನ್ನೊಬ್ರಿಗೆ ಆಗ್ಬಾರ್ದು, ಬೇರೆಯವ್ರಿಗೆ ಹಿಂಗ ತೊಂದರೆ ಮಾಡ್ಕೊಡ್ಬಾರ್ದು. ಆದಷ್ಟು ಬೇಗ ಇದು ಮಾಡ್ಕೊಡಿ.